स्थापयामि पूजयामि महालक्ष्मी च विद्महे ಜಾಗ ಬಿಡ್ರಿ ಅಜಿತ್ ಬಿಡ್ರಿ ಸ್ವಾಗತ ಭಾಷಣವನ್ನು ಅತ್ಯಂತ ಯಶಸ್ವಿದಾಯಕವಾಗಿ ನಿರ್ವಹಿಸಿ ಸರ್ವರನ್ನು ವೇದಿಕೆಗೆ ಸ್ವಾಗತಿಸುವ ಮೂಲಕ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಂಡಿರುವ ಪ್ರೊಫೆಸರ್ ರಾಜೇಂದ್ರ ಅವರಿಗೆ ವೇದಿಕೆ ಮೂಲಕ ಅಭಿನಂದನೆಗಳು. ವೇದಿಕೆಯಲ್ಲಿರುವ ಎಲ್ಲ ಜನರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮಹಾಶಯ ಶ್ರದ್ಧೆ ತಾಯಂದು ಆಸ್ತಿಕ ಮಹಾಶಯ ಈಗಾಗಲೇ ಬಹಳ ತಡ ಆಗಿದೆ. ನಾನು ಕೂಡ ಇನ್ನೊಂದು ದೊಡ್ಡ ಜಾತ್ರೆಗೆ ಹೋಗಬೇಕು. ಜಯಚಂದ್ರ ಅವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ. ಬಹಳ ಮುಖ್ಯವಾಗಿ ನೀವು ಗುರಿ ಬಿಸಿಲಿನಲ್ಲಿ ಬೆಳಗದಿಂದ ನಿಮ್ಮ ದೇವರನ್ನ ಕಣ್ತುಂಬಿಕೊಳ್ಳಲಿಕ್ಕೆ ನಾನು ಹಿಂದೆ ಒಂದ್ಸರಿ ಬಂದಿದ್ದೆ. ಬರೀ ಗೋಪುರ ಇತ್ತು. ಅವಾಗ ನಮ್ಮ ಎಲ್ ಡಿ ಕೃಷ್ಣಪ್ಪನವರು, ನಾರಾಯಣಗೌಡರು ಇದ್ರು ಅನಿಸ್ತದೆ, ಶಿವರಾಮೇಗೌಡರು, ತಮ್ಮ ಅವರು ಎಲ್ಲ ಇದ್ರು ಅನಿಸ್ತದೆ. ಅವಾಗೆಲ್ಲ ನಾನು ಹೇಳಿದೆ, ಇದೀಗೆ ಬಿಡಬಾರ್ದು, ಒಳ್ಳೊಳ್ಳೆ ಕಾಂಪೌಂಡ್ ಇರಬೇಕು, ಆ ಧ್ವಜಸ್ತಂಭ ಇರಬೇಕು, ಮೇಲ್ಗಡೆ ಗೋಪುರ, ರಾಜಗೋಪುರ, ವಿಮಾನ ಗೋಪುರ ಅವೆಲ್ಲ ಇದ್ದು ಅದ್ರ ಮೇಲೆ ಕಳಸ ಇಟ್ಟು ನಾವು ಕುಂಭಾಭಿಷೇಕ ಮಾಡಿದಾಗ ಮಾತ್ರ
ದೇವರಿಗೆ ದೇವಸ್ಥಾನಕ್ಕೆ ಪೂರ್ಣತೆ ಬರ್ತದೆ ಅಂತೇಳಿ ಅದನ್ನ ಮಂಗಣ್ಣ ಅಂತ ನಮ್ಮ ಊರಿನ ಹಿರಿಯರು ಬಹಳ ಚೆನ್ನಾಗಿ ಸುಂದರವಾಗಿ ಶ್ರೀರಾಮನಿಗೆ ಒಳ್ಳೆ ಗೋಪುರವನ್ನು ಕಟ್ಟಿ ಇವತ್ತು ಕುಂಭಾಭಿಷೇಕವನ್ನು ಮಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಇನ್ನೊಂದು ವೀರಬೊಮ್ಮನಹಳ್ಳಿ ಅಂತ ಅಲ್ಲಿ ಅಳವನವರು ಗೋತ್ರ ಬಹಳ ದೊಡ್ಡ ಗೋತ್ರ, ಅವರು ಇವತ್ತು ದೇವಸ್ಥಾನದ ಕಾಯಪೂಜೆ ಸುಮಾರು 6-7 ಕೋಟಿ ವೆಚ್ಚದಲ್ಲಿ ಕಟ್ಟಬೇಕು ಹಾಗೆ ಅಂತೇಳಿ ಇವತ್ತು ಪಾಯಪೂಜೆ. ಹಾಗಾಗಿ ನಾನೊಂದು 11:30-12 ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ದೆ. ಶಿವಾನಂದಪ್ಪನವರು ಮತ್ತು ಜಯಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಒಂದು 10-11 ಗಂಟೆ ಒಳಗೆ ಬರಬೇಕು ಹಾಗೆ ಅಂತ ಹೇಳಿದ್ದು. ಸ್ವಲ್ಪ ತಡ ಆಯಿತು. ಹಾಗಾಗಿ ನಿಮಗೆ ಕ್ಷಮೆ ಕೂಡ ನಾನು ಯಾಚಿಸ್ತಾ, ಜಯಚಂದ್ರ ಅವರು ಹೇಳ್ತಾ ಇದ್ರು, ಈ ಊರಿನಲ್ಲಿ ಏನೇ ದೇವರ ಕಾರ್ಯ ಮಾಡಿ ಬಹಳ ಶ್ರದ್ಧೆ ಮತ್ತು ಬಹಳ ಧಾರ್ಮಿಕ ಭಕ್ತಿಯನ್ನ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ದೇವರ ಕೆಲಸವನ್ನು ಮಾಡ್ತಾರೆ ಹಾಗೆ ಅಂತ ಬಹಳ ಸಂತೋಷ. ಹಿಂದೆ ಈಗ ಗೋಪುರ ಮುಗೀತು, ಶಿವಾನಂದಪ್ಪನವರಾಗಲೇ ಅರ್ಜಿಯೆಲ್ಲ ಆಗ್ತಾ ಇದ್ರು. ಜಯಚಂದ್ರ ಅವರು ಹಿಂದೆ ನೀವು 5 ಲಕ್ಷ ಕೊಟ್ಟಿದ್ದೀರಾ, ಒಂದು 6 ಕಟ್ಟಿದ್ದೀವಿ, ಅದಕ್ಕೆ ಅವ್ರು ಕೇಳೋದಕ್ಕಿಂತ ಅಡ್ವಾನ್ಸ್ ಆಗಿ ಇನ್ನೂ 5 ಲಕ್ಷ ಕೊಡ್ತೀನಿ, ಅದ್ರ ಮೇಲೆ ಕಟ್ಟಿ ಏನಾಗುತ್ತದೆ, ಈ ಮುಖಂಡರು ಬಹಳ ಧರ್ಮ ಸಂಕಟ. ಒಂದೊಂದು ಊರಿನಲ್ಲಿ 5-6 ದೇವಸ್ಥಾನ ಕಟ್ತಾರೆ, ಒಂದು ಕೊಟ್ಟು ಒಂದು ಕೊಡ್ಲಿಲ್ಲ ಅಂದ್ರೆ ನಿಷ್ಠುರ ಆಗ್ತದೆ. 7 ಲಕ್ಷ ಒಟ್ಟು ಈಗಾಗಲೇ ಜಯಚಂದ್ರ ಅವರು 7 ಲಕ್ಷ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ 5 ಲಕ್ಷ ಕೊಡ್ತೀನಿ, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಸದಾನಂದ ಗೌಡರು ಅವರ ಅನುದಾನದಲ್ಲಿ ಕೂಡ ನೀವು ಹಾಕಿ ಅದು ಮುಗಿಲಿ. ಸಣ್ಣ ಪುಟ್ಟ ಮದುವೆಗಳೆಲ್ಲ ಮಾಡ್ಕೊಳ್ತಾರೆ ಇಲ್ಲಿ. ಏನೇ ಮಾಡಿದ್ರು ಕೂಡ ಊರಲ್ಲಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ನಮ್ದು ಅನ್ನುವಂಥ, ನಮ್ಮ ಮನೆ ಕೆಲಸ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡು ಮಾಡುವಂಥದ್ದನ್ನು ನಾನು ಸುಮಾರು 25-30 ವರ್ಷಗಳಿಂದ ಕೂಡ ನಾನು ನೋಡ್ತಾ ಬಂದಿದ್ದೆ. ಬಹಳ ಸಂತೋಷ. ಚಿದಾನಂದ ಅವರು ಕೂಡ ಅನೌನ್ಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, 5 ಲಕ್ಷ ರೂಪಾಯಿಗಳನ್ನ ನಾನು ಕೂಡ ಕೊಡ್ತೀನಿ ಅಂತೇಳಿ. ಹೋಗಿ ಬಹಳ ಸಂತೋಷ. ಒಂದು ಒಳ್ಳೆ ಸಮುದಾಯ ಭವನ ಆದ್ರೆ ಸಣ್ಣ ಪುಟ್ಟ ಮದುವೆಗಳೆಲ್ಲ ಮಾಡ್ಕೊಂಡು ಇಲ್ಲೆಲ್ಲ ಶಾಮಿಯಾನ ಹಾಕೊಂಡು ಬಹಳ ಚೆನ್ನಾಗಿರುತ್ತೆ. ಊಟದ ವ್ಯವಸ್ಥೆ ಸ್ವಲ್ಪ ದೊಡ್ಡದಾಗಿ ಮಾಡಿ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನೋಡ್ರೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀರಾಮ ಮರ್ಯಾದಾ ಪಕ್ಷೋತ್ಸವ ಜಯಚಂದ್ರ ಅವರು ಮತ್ತು ನಮ್ಮ ಚಿದಾನಂದ ಗೌಡರು, ಮಹೇಂದ್ರಪ್ಪನವರು ಹೇಳ್ತಾ ಇದ್ದಾರೆ, ಮಾನವನೇ ದೇವರಾಗುವಂತ ಪ್ರಯತ್ನ. ಯಾವಾಗ ಮನುಷ್ಯ ಸರಿಯಾಗಿರ್ಬೇಕು ಹಾಗೆ ಬಯಸ್ತಾನೆ, ಎಲ್ಲರನ್ನೂ ಪ್ರೀತಿಸ್ಬೇಕು ಅಂತೇಳಿ ಬಯಸ್ತಾನೆ, ಎಲ್ಲರಲ್ಲೂ ಕೂಡ ತನ್ನನ್ನೇ ಕಾಣ್ತಾನೆ, ಅವಾಗ ತನ್ನಿಂದ ತಾನೇ ದೇವರಾಗ್ತಾನೆ. ಹಾಗಾಗಿ ತನ್ನನ್ನು ಬಿಟ್ಟರೆ ದೇವರೆಲ್ಲ, ಮಣ್ಣು ಬಿಟ್ಟರೆ ಮಡಿಕೆ ಇಲ್ಲ ಅಂತ. ಅವೆಲ್ಲರೂ ಕೂಡ ಪರಮಾತ್ಮನ ಅಂಶವೇ. ಕೆಲವರಿಗೆ ಪ್ರಕಟ ಆಗುತ್ತೆ, ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗಲ್ಲ. ಆದ್ರೆ ನಾವು ಕೂಡ ಭಗವಂತನ ಅಂಶ ಆಗಿ ಅಂತೇಳಿ ಗೊತ್ತು ಮಾಡ್ಕೊಳ್ಳಿಕ್ಕೆ ನಮ್ಮ ಜೀವನ ಇರುವಂಥದ್ದು. ಅದನ್ನು ಬಿಟ್ಟು ಬೇರೆಲ್ಲ ಮಾಡ್ತೀವಾದ್ರಿಂದ ನಮ್ಮೆಲ್ಲರಿಗೂ ರೋಗ, ರುಜಿನ, ನೋವು, ದುಃಖ, ದುಮ್ಮಾನ ಇವೆಲ್ಲವೂ ಕೂಡ ಒಂದ್ ಕಡೆ ನಾವು ಭಗವಂತನ ಕಡೆ ಒಂದ್ಸಾರಿ ಮುಖ ಮಾಡಿಬಿಟ್ರೆ ಮುಗಿದೋಯ್ತು, ಇದ್ದಿದ್ದೆಲ್ಲ ಅವನೇ ನೋಡ್ಕೊಳ್ಳುತ್ತೆ. ಶ್ರೀರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಇಷ್ಟು ದೇವರುಗಳಿದ್ದಾರೆ. ಆ ಎಲ್ಲ ದೇವರುಗಳು ಕೂಡ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿದ್ದು ನಿಮ್ಮೆಲ್ಲರನ್ನು ಕುರಿತು ಬಹಳ ಒಳ್ಳೆಯ ಮಾತುಗಳನ್ನು ಆಡಿರುವಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂಥ ನಮ್ಮ ರಾಜ್ಯದ ಹಿರಿಯ ರಾಜಕೀಯ ಮುತ್ಸದ್ದಿ ಸನ್ಮಾನ್ಯ ಶ್ರೀ PB ಜಯಚಂದ್ರರವರೇ, ವಿಧಾನ ಪರಿಷತ್ನ ಸದಸ್ಯರು, ನಾಳೆ ಅವರ ಹುಟ್ಟಿದ ದಿವಸ, ಹಂಗಾಗಿ ಮೊದಲೇ ಅವರಿಗೆ ಶುಭಾಶಯ ಕೂಡ ನಾನು ಹೇಳಿದೆ. ಸನ್ಮಾನ್ಯ ಶ್ರೀ ಚಿದಾನಂದರವರೇ, ಈ ಭಾಗದ ಹಿರಿಯ ಮುಖಂಡರು, ಕರ್ನಾಟಕ ಸರ್ಕಾರದ ನಾರು ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ
ಮಂಜುನಾಥ್ ಅವರೇ, ತಾಲೂಕಿನ ಇನ್ನೋರ್ವ ಉತ್ಸಾಹಿ ಯುವ ಮುತ್ಸದ್ದಿ ಹಾಲು ಒಕ್ಕೂಟದ ನಿರ್ದೇಶಕರು, ರಾಜ್ಯ ರೇಷ್ಮೆ ಮಂಡಳಿಯ ಮಾಜಿ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಎಸ್.ಆರ್. ಗೌಡ್ರೆ, ದೇವಸ್ಥಾನದ ಮುಖಂಡತ್ವವನ್ನು ವಹಿಸಿಕೊಂಡು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಊರಿನಲ್ಲಿ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡುವಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಶಿವಾನಂದಪ್ಪನವರೇ, ಮಹೇಂದ್ರಪ್ಪನವರೇ, ನಾರಾಯಣಗೌಡರು, ತಾಲೂಕಿನ ಬಹಳ ಪೂಜ್ಯರು ಶ್ರೀ ಶ್ರೀ ನಂಜಾನಂದ ಸ್ವಾಮೀಜಿಗಳ ಪಾದಾಂತರ ಸುತ್ತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಸಾಹೇಬ್ರವ್ರೆ, ನಮ್ಮ ಸ್ನೇಹಿತರು, ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಎನ್ ಚಿದಾನಂದ ಗೌಡ್ರೆ, ಇನ್ನೂರು ಮಿಕ್ಕರು ಸ್ನೇಹಿತರಾಗಿರ್ತಕ್ಕಂಥ ಎಸ್.ಆರ್. ಗೌಡ್ರೆ, ಹಿರಿಯರು ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಹೇಂದ್ರಪ್ಪನವರೇ, ಶಿವಣ್ಣವರೇ, ರಂಗಣ್ಣವರೇ, ನಮ್ಮ ಮಾಂತೇಶು ಕರಿಯಣ್ಣ ಮತ್ತು ಪಟ್ಟಾಭಿ ರಾಮಣ್ಣವರು ಮತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಲಕ್ಷ್ಮೀಸಾಗರ ಗ್ರಾಮದ ಮತ್ತು ಎಲ್ಲ ನನ್ನ ಸ್ನೇಹಿತರ ಬಂಧುಗಳೇ, ಈಗಾಗಲೇ ಇವತ್ತು ಈ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ತಾವೆಲ್ಲರೂ ಯಾವುದೇ ಒಂದು ಜಾತಿ ಭೇದವನ್ನು ಇಟ್ಕೊಂಡರೆ ಈ ಶುಭ ಕಾರ್ಯಗಳನ್ನು ಮೊದಲಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ ನೀವೆಲ್ಲರೂ. ಯಾಕಂದ್ರೆ ನಾವು ಹಿಂದೆ ಇಲ್ಲಿ ಸುಮಾರು 15-20 ವರ್ಷದಿಂದ ತಾಲೂಕು ಮೆಂಬರ್ ನಾವು ನೋಡಿದ್ವಿ. ನೀವು ಯಾವುದೇ ಕಾರ್ಯಕ್ರಮ ಯಾವುದೇ ಜಾತಿ ಭೇದಗಳನ್ನು ಒಕ್ಕಟ್ಟಾಗಿ ಕೆಲಸ ಮಾಡ್ತಿದ್ವಿ. ನಾನು ಆ ದಿವಸ ಬಂದಾಗ ಶ್ರೀರಾಮದೇವರು ನಾವನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿಲ್ಲ. ಶ್ರೀರಾಮ ದೇವಸ್ಥಾನ ಕುದುರೆ ಅವಾಗಿನ ಕಾಲದಲ್ಲಿ ಈ ದೇವಸ್ಥಾನ ಯಾಕೆ ಹಿಂಗೆ ಪಾರ್ಟಿಸಿಪೇಟ್ ಅಂದಾಗ ಊರಿನ ಗ್ರಾಮಸ್ಥರು ಮೀಟಿಂಗ್ ಅವರು ಇದೇ ಜಾಗದಲ್ಲಿ ಕರೆದಿದ್ದು ಆ ಟೈಮಲ್ಲಿ. ಅವತ್ತಿನ ಕಾಲದಲ್ಲಿ ನಾವೆಲ್ಲರೂ ಸೇರಿ ನಾವು ಕೈ ಜೋಡಿಸ್ಕೊಂಡು ಜನರ ಸ್ವಾಮಿ 5 ಲಕ್ಷ ದುಡ್ಡು ಕೊಟ್ಟು ಆ ಟೈಮಲ್ಲಿ ಅಭಿವೃದ್ಧಿ ಮಾಡಿಸ್ಕೊಂಡಿದ್ದೀನಿ. ಇತ್ತೀಚೆಗೆ ಅನೇಕ ಜಯಚಂದ್ರ ಸಾರ್ ಇರ್ಬೋದು, ಆಮೇಲೆ ನಮ್ಮ ಶ್ರೀರಾಮಗೌಡ ಇರ್ಬೋದು, ಬೇರೆ ರಾಜೇಶ್ ಗೌಡ ಇರ್ಬೋದು, ಎಲ್ಲರೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿಗೆ. ಯಾಕಂದ್ರೆ ಯಾರೋ ಒಬ್ಬ ದೇವರನ್ನ ಪೂಜೆ ಮಾಡ್ತಾರೋ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇ ಸಾಧ್ಯ ಮಾಡಕ್ಕಂತ ಇದು ಒಂದು ಸಾಕ್ಷಿ. ಶ್ರೀರಾಮನ ದೇವರುಗಳು ಹೆಚ್ಚುವಾಗಿ ಅಂತೇಳಿ ನೋಡಿದ್ರೆ ಈ ಜಗತ್ತಿನಲ್ಲಿ ಆಂಜನೇಯನ ದೇವಸ್ಥಾನಗಳ ಸಂಖ್ಯೆನೇ ಹೆಚ್ಚು. ಯಾಕಂತ ಹೇಳಿದ್ರೆ ಅವನು ಶ್ರೀರಾಮನ ಮೇಲೆ ಇಟ್ಟಿದ್ದಂಥ ಭಕ್ತಿ, ಪ್ರೀತಿ, ಆ ನೀತಿ, ಪ್ರಾಮಾಣಿಕತೆ ಎಲ್ಲೆಲ್ಲೂ ರಾಮನನ್ನೇ ಕಾಣ್ತಾ ಇದ್ದಂಥ ಆ ಕಟುವಾದ ಒಂದು ಭಕ್ತಿ ಏನಿತ್ತು ಅದು ಅವನನ್ನು ಕೂಡ ದೈವತ್ವಕ್ಕೆ ಏರಿಸ್ಬಿಡ್ತು. ಶ್ರೀರಾಮನ ಗುಣದಿಂದಲೇ ಅವನ ದೈವತ್ವಕ್ಕೆ ಏರಿಸ್ಬಿಡ್ತು. ಅವನ ನಾಮಬಲದಿಂದ ಆಂಜನೇಯ ದೇವರಾಗ್ಬಿಟ್ಟಾರೆ. ಹಾಗಾಗಿ ಎಲ್ಲರೂ ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ತುಳಿಬೇಕು, ಆ ಹೆಜ್ಜೆ ತುಳಿಬೇಕು. ನಾವು ಕೂಡ ಭಗವಂತನ ಕಡೆ ಮುಖ ಮಾಡಬೇಕು. ಹಾಗಾದಾಗ ನಾವು ಕೂಡ ಭಗವಂತನೇ ಆಗುವಂತ ಅವಕಾಶ ಎಲ್ಲರೂ ಕೂಡ ಮೊದಲು ಬರಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಲ್ಲ ಎಲ್ಲ ಸಮುದಾಯದವರು ಕೂಡ ಶ್ರೀರಾಮನ ದೇವರಿಗೆ ದೇವಸ್ಥಾನಕ್ಕೆ ನಡ್ಕೊಂಡು ಕೂಡ ಅಂಡೇನವರು ಬಹಳ ಶಿಸ್ತುಳ್ಳವರು ಹಾಗೆ ಅಂತ ನಮ್ಮ ಎಸ್.ಆರ್. ಗೌಡರು ಹೇಳ್ತಾರೆ. ಅವಿಲ್ಲ ಹಾಗೆ ಆ ಮಾರಿಕಣಿಯಲ್ಲಿ ಕೂಡ ಅವರ ಮನೆ ದೇವರು ಅಲ್ಲೂ ಕೂಡ ಅಷ್ಟೇ ಶಿಸ್ತಾಗಿ ದೇವರ ಕಾರ್ಯಗಳನ್ನ ಮಾಡ್ತಾರೆ ಅಂತೇಳಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಅಂಡೇನವರಿಗೆ ಎಲ್ಲ ಗೋತ್ರದವರು ಬಂದಿದ್ದಾರೆ. ಬಹಳ ಸಂತೋಷ. ಹಾಗೆ ಇದೊಂದು ಸಾಂಸ್ಕೃತಿಕ ನಾಯಕರನ್ನು ಹೊಂದಿರುವಂತ ಒಂದು ದೊಡ್ಡ ಸಮಾಜ. ನಾನು ಬೆಳಿಗ್ಗೆ ಹೋಗಿದ್ದೆ, ದಿಬ್ಬದ ವೀರಣ್ಣ, ವೀರಬೊಮ್ಮಣ್ಣ ಇವರೆಲ್ಲ ಸಾಂಸ್ಕೃತಿಕ ನಾಯಕರು. ಅವರೆಲ್ಲ ಸಾಮಾನ್ಯ ಮನುಷ್ಯರು. ಈಗ ಹೇಳ್ತಾ ಇದ್ದ ರೀತಿಯಲ್ಲಿ ತಮ್ಮನ್ನು ನಂಬಿದವರನ್ನ ಕಾಪಾಡಲಿಕ್ಕಾಗಿ ವೀರತ್ವವನ್ನ, ಶೂರತ್ವವನ್ನ ಪ್ರದರ್ಶನ ಮಾಡಿ ಅವರನ್ನು ರಕ್ಷಣೆ ಮಾಡಿಕೊಂಡು ಅವರೇ ದೇವರಾದಂಥವ್ರು. ಹಾಗೆಯೇ ಮುಂದೆ ಎತ್ರಾಯ, ಆವಿನ ಕಾಮರಾಯ, ಧಾನ್ಯದ ಧನಿಕರಾಯ, ಇಷ್ಟು ರಾಯಗಳು ಇವರೆಲ್ಲರೂ ಕೂಡ ಮನುಕುಲದ ಉದ್ಧಾರಕ್ಕಾಗಿ ಅವತರಿಸಿದಂಥದ್ದು ಮತ್ತು ಅವರ ಒಳಿತಿಗಾಗಿಯೇ ಬದುಕಿದಂಥದ್ದು, ಅವರಿಗಾಗಿಯೇ ತಮ್ಮದೆಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ನಾವು ಅವರನ್ನ ದೇವರ ರೂಪದಲ್ಲಿಟ್ಟು ಕಾಣುತ್ತೇವೆ. ಹಾಗಾಗಿ ನೀವು ಕೂಡ ಭಗವಂತ ಸ್ವರೂಪಡೆ ಅದನ್ನ ಆ ಪಥವನ್ನು ತುಳಿಯುವಂತ ಇದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ
ಶ್ರೀರಾಮನನ್ನು ನಂಬಿದ್ರೆ ಯಾರು ಕೆಟ್ಟರಿಲ್ಲ. ಅದನ್ನ ಅವನು ಇದರಲ್ಲಿ ಇದು ಮಾಡಬೇಕಾದ್ರೆ ರಾಮಸೇತು ಆ ಕಡೆಯಿಂದ ಈ ಕಡೆ ಹೋಗ್ಬೇಕು ಹಾಗೆ ಅಂತ ಆದಾಗ ಎಲ್ಲರೂ ಕೂಡ ಶ್ರೀರಾಮನ ಹೆಸರು ಹೇಳಿ ಕಲ್ಲು ಹಾಕ್ತಾ ಇದ್ದಾನೆ. ಶ್ರೀರಾಮ ದೂರದಲ್ಲಿ ಕುಂತು ನೋಡ್ತಾ ಇದ್ದ, ನನ್ನ ಹೆಸರು ಹೇಳಿ ಕಲ್ಲು ಹಾಕೋದು ಎಲ್ಲ ಕಲ್ಲು ಕೇಳ್ತಾ ಇದ್ದವರು ಇದರಲ್ಲಿರೋ ವಿಶೇಷ ಇದೆ ಅಂತೇಳಿ ಅವರು ಬಂದು ಒಂದು ಕಲ್ಲು ಹಾಕಿದ, ಕಲ್ಲು ಮುಳುಗ್ಬಿಡ್ತು. ಆಗ ಆಂಜನೇಯ ಅಲ್ಲಿದ್ದ, ಅವನು ನೋಡಿ ನಗ್ತಾ ಚಪ್ಪಾಳೆ ಹೊಡಿತಾನೆ. ರಾಮ ನೋಡ್ದ ನಿನ್ ಕಲ್ಲು ಮುಳುಗ್ಬಿಡುತ್ತಾನೆ. ರಾಮ ಬೈತಾನೆ ಆಂಜನೇಯನ, ನಿನ್ನ ಕಪಿಚೇಷ್ಟೆಯನ್ನು ಇಲ್ಲೂ ಕೂಡ ಬಿಡೋದಿಲ್ವಾರೇನೋ? ಇಲ್ಲಪ್ಪ ಹಂಗಲ್ಲ, ನಾವು ನಿನ್ನನ್ನು ನಂಬಿದ್ದೇವೆ, ನಿನ್ನ ನಾಮ ಬಲವನ್ನು ನಂಬಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕಲ್ಲು ನಿನ್ನ ಹೆಸರು ಹೇಳಿ ಹಾಕಿದ್ರೆ ತೇಲ್ತವೆ. ಆದ್ರೆ ನಿನಗೆ ನಿನ್ ಬಗ್ಗೆ ನಂಬಿಕೆ ಇಲ್ಲ, ಆ ಕಲ್ಲು ಮುಳುಗ್ಬಿಡ್ತು. ನಿನ್ನನ್ನು ನೀನು ನಂಬು, ನಿನ್ನನ್ನು ಜಗತ್ತೇ ನಂಬಿದೆ ಹಾಗೆ ಅಂತ ಹೇಳಿದಾಗ ನಂಬಿ ಕೆಟ್ಟವರಿಲ್ಲವೋ ಮನುಷ್ಯ, ನಂಬಿ ಕೆಟ್ಟವರಿಲ್ಲ. ನಮ್ಮ ರಮ್ಯವಾದ ಪ್ರಾಮಾಣಿಕವಾದ ಭಕ್ತಿ ಮತ್ತು ನಂಬಿಕೆ ನಮಗೆ ಏನನ್ನಾದ್ರೂ ಕೂಡ ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀರಾಮ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷಗಳನ್ನು ಆರೋಗ್ಯಪೂರ್ಣ ಬದುಕನ್ನ ಕರುಣಿಸ್ತೆ ಆಗಿ ಅಂತೇಳಿ ತುಂಬು ಹೃದಯದಿಂದ ಆರೈಕೆ. ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಆಧ್ಯಾತ್ಮಿಕದ ಬಗ್ಗೆ ಮಾತಾಡಿದಂಥ SR ಗೌಡ ಧನ್ಯವಾದಗಳು. ಇದೀಗ PV ಜಯಚಂದ್ರ ಸರ್ ಅವರು ನಮ್ಮ ಕ್ಷೇತ್ರದ ವಿಧಾನಸಭೆಯ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವ್ರು ಬರ್ತಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದಾರೆ. ಹಾಗೆ ಶಿಕ್ಷಣ ತಜ್ಞರಾದಂತಹ ಚಿದಾನಂದ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಬಯಲುಸೀಮೆಗೆ ಗಂಗೆಯನ್ನು ತಂದಂತಹ ಭಗೀರಥ ಎನ್ನುವ ಹೆಸರಿಂದ ಕಂಗೊಳಿಸುತ್ತಿರುವ ಜಯಚಂದ್ರ ಸರ್ ಅವರು ಗಂಗೆಯನ್ನು ತಂದರೆ ಬಯಲುಸೀಮೆಯ ಶಿಲಾಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಭಾಗಕ್ಕೆ ಸರಸ್ವತಿಯನ್ನು ಗಂಗೆಯನ್ನು ತಂದು ಅನೇಕ ವಿದ್ಯಾರ್ಥಿಗಳ ಮಾನಸದಲ್ಲಿ ಸರಸ್ವತಿಯನ್ನು ಉಳಿಯುವಂತೆ ಮಾಡಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಶಿಕ್ಷಣವನ್ನು ಹಂಚುತ್ತಿದ್ದಾರೆ. ಅವರಿಗೆ ಈ ವೇದಿಕೆಯ ಮೂಲಕ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಸ್ವಾಮೀಜಿಯವರಿಗೆ ಹೋಗ್ಬೇಕಂತ ಕೇಳ್ಕೊಳ್ತೇನೆ. ರಾಮಕೃಷ್ಣ ಹಾಗೂ ಮಹಾಂತೇಶ್ ಅವರು ಹಾಗೆ ಸೈಡ್ ಬನ್ನಿ. ಪರೋಪಕಾರಾಯ ಪರಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ.